ನಾವು ಬಂದಿದೀವಿ ಬಾರ್ಬಾರಿಕಾ ಟೆಂಪಲ್. ಒಂದು ಗುರು ಗುರು ಕೃಷ್ಣ ಅವನ್ ಭಗವಾನ್ ಶಿಷ್ಯ ಕಾಟ್ ಶಾಮಿ ಹಾ. ಇದ್ದಾರೆ, ಕೃಷ್ಣ ಭಗವಾನ್ಗೆ ಶಿಷ್ಯ. 18 ದಿನ ನಡೆದ ಕುರುಕ್ಷೇತ್ರನ ಒಂದೇ ದಿನಕ್ಕೆ ಸಮಾಪ್ತಿ ಮಾಡುವಂತ ಶಕ್ತಿ ಇವರಲ್ಲಿತ್ತು ಅಂತ ಹೇಳ್ತಾರೆ. कोई ये धरती पैदा नहीं हराने का। ಕುರುಕ್ಷೇತ್ರ ಟೈಮಲ್ಲಿ ಶ್ರೀ ಕೃಷ್ಣನಿಗೆ ಸ್ವತಃ ಅವ್ರ ತಲೆಯನ್ನ ಕಟ್ ಮಾಡಿ ಕೊಟ್ಟಿದ್ರಂತೆ. ಇಲ್ಲಿಯೇ ಬನಾತೆ ಸರ್. ये अर्जी लगाते हैं मनोकामना पूर्ति के लिए। ಎಲ್ಲರಿಗೂ ನಮಸ್ಕಾರ, ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀವಿ. ನಾವು ಬಂದಿದ್ದೀವಿ ಒಂದು ಹೊಸ ವಿಡಿಯೋ ಜೊತೆ. ಸೊ ಈ ವಿಡಿಯೋ ವಿಶೇಷತೆ ಏನಂತ ಹೇಳಿದ್ರೆ, ನಮ್ಮ ಹಿಂದೂ ಗ್ರಂಥಗಳಲ್ಲಿ ಮಹಾಗ್ರಂಥಗಳಾಗಿರುವ ರಾಮಾಯಣ ಹಾಗೂ ಕುರುಕ್ಷೇತ್ರ ಮೂಲ ಗ್ರಂಥಗಳಲ್ಲಿ ಏನು ಬರವಣಿಗೆ ಇದೆ, ಗ್ರಂಥಗಳಲ್ಲಿರುವ ಕೆಲವೊಂದು ವಿಷಯಗಳು ಉಪಕಥೆಯಲ್ಲಿ ನಮಗೆ ಸಿಗ್ತವೆ. ಸೊ ಆ ಉಪಕಥೆಯಲ್ಲಿ ಒಂದು ಆಗಿರುವ ಸ್ಕಂದ ಪುರಾಣ ಎಂಬ ಗ್ರಂಥದಲ್ಲಿ ಉಲ್ಲೇಖ ಇದೆ. ಸೊ ಈ ಫೈಟರ್ ಯಾರು ಅಂತ ಹೇಳಿದ್ರೆ ನಮ್ಮ ಬಾರ್ಬರಿಕಾ ಹಾಗೂ ಕಾಟ್ ಶಾಮ್ ಅಂತಲೂ ಕೂಡ ಕರೀತಾರೆ. ಸೊ ನಾವು ಬೆಂಗಳೂರಿಂದ ಬನ್ನೀರ್ಘಟ್ಟ ರೋಡಲ್ಲಿ ಬರುವ ಕಾಟ್ ಶಾಮ್ ಟೆಂಪಲ್ಗೆ ಬಂದಿದ್ದೀವಿ. ಸೊ ಈತ ಬಂದು ಕುರುಕ್ಷೇತ್ರದ ನಂಬರ್ 1 ಯೋಧ ಹಾಗೂ ಸ್ಟ್ರಾಂಗೆಸ್ಟ್ ಯೋಧ. ಈ ಯೋಧನ ಕೆಪಾಸಿಟಿ ಹೇಗಿತ್ತು ಅಂತ ಹೇಳಿದ್ರೆ 18 ದಿನ ನಡೆದ ಕುರುಕ್ಷೇತ್ರನ ಒಂದೇ ದಿನಕ್ಕೆ ಸಮಾಪ್ತಿ ಮಾಡುವಂಥ ಶಕ್ತಿ ಇವರಲ್ಲಿತ್ತು ಅಂತ ಹೇಳ್ತಾರೆ. ಸೊ ಸ್ವತಃ ಶ್ರೀಕೃಷ್ಣ ಅವ್ರನ್ನ ಬಲಿ ಕೇಳಿದ್ರು ಅಂತಲೂ ಕೂಡ ಉಲ್ಲೇಖ ಇದೆ. ಸೊ ಏನಂತ ಹೇಳಿದ್ರೆ, ಆ ಕಾಟ್ ಶಾಮ್ ಯಾರು, ಆ ಕಾಟ್ ಶಾಮ್ಗೆ ಯಾಕೆ ಇಷ್ಟೊಂದು ದೊಡ್ಡ ಟೆಂಪಲ್ನ ಕಟ್ಟಿ ಕೋಟ್ಯಾನುಗಟ್ಲೆ ಭಕ್ತರಿದ್ದಾರೆ. ಹಾಗೂ ಈ ಕಾಟ್ ಶಾಮ್ ಬಂದು ನೇಪಾಳದಲ್ಲಿ ಮತ್ತು ರಾಜಸ್ಥಾನ್ ಹರಿಯಾಣದಲ್ಲಿ 2 ಟೆಂಪಲ್ಸ್ಗಳಿದ್ದಾವೆ. ತುಂಬ ದೊಡ್ಡ ಟೆಂಪಲ್ಸ್ಗಳು, ಕೋಟಿ ಭಕ್ತರು ಕೂಡ ಇದ್ದಾರೆ, ಇಷ್ಟೊಂದು ಆರಾಧನೆ ಮಾಡ್ತಾರೆ ಅಂತ ಹೇಳಿ. ಸೊ ನಾವು ಕೇಳೋಣ, ಮತ್ತು ನಾನು ನಿಮ್ಗೆ ತಿಳಿಸ್ಕೊಡ್ಬೇಕು ಅನ್ನೋ ಆಸಕ್ತಿಯಿಂದ ಸೊ ನಾನು ಇಷ್ಟು ದೂರ ಟ್ರಾವೆಲ್ ಮಾಡ್ಕೊಂಬಂದಿದ್ದೀನಿ. ಎಷ್ಟೋ ಜನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ವಿಡಿಯೋ ನೋಡ್ತಾ ಇದ್ದೀರಾ. ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಇದೇ ಥರ ಸಂಸ್ಕೃತಿಯ ವಿಡಿಯೋಗಳನ್ನ ನಿಮ್ಮ ಮುಂದೆ ತರಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಈ ಟೆಂಪಲ್ನ ಹಿನ್ನೆಲೆ ಏನು, ಈ ಕಾಟ್ ಶಾಮ್ ಯಾರು ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡೋಕೆ ಟ್ರೈ ಮಾಡ್ತೀನಿ. ಬನ್ನಿ. ನಾವು ಬಂದಿದ್ದೀವಿ ಬಾರ್ಬಾರಿಕಾ ಟೆಂಪಲ್ ಅಥವಾ ಕಾಟ್ ಶಾಮ್ ಅಂತ ಹೇಳ್ಬಿಟ್ಟು ಈ ಯೋಧನ ಹೆಸರನ್ನ ಕರೀತಾರೆ. ಸೊ ಈ ಯೋಧ ಯಾರು ಅಂತ ಹೇಳಿದ್ರೆ, ಕುರುಕ್ಷೇತ್ರ ಟೈಮಲ್ಲಿ ಶ್ರೀ ಕೃಷ್ಣನಿಗೆ ಸ್ವತಃ ಅವ್ರ ತಲೆಯನ್ನ ಕಟ್ ಮಾಡಿ ಕೊಟ್ಟಿದ್ರಂತೆ. ಈ ಬಾರ್ಬರಿಕಾ ಯಾರು ಅಂತ ನೋಡಕ್ ಹೋದ್ರೆ ಘಟೋತ್ಕಚನ ಮಗ ಮತ್ತು ಭೀಮನ ಮೊಮ್ಮಗ ಆಗಿರ್ತಾನೆ. ಎಲ್ಲ ಯೋಧರದ್ದು ಕುರುಕ್ಷೇತ್ರದಲ್ಲಿ ಕೌರವರು ಮತ್ತೆ ಪಾಂಡವರು ಮನವೊಲಿಸಕ್ಕೆ ಎಲ್ಲ ಯೋಧರದ್ದು ಮನವೊಲಿಸ್ತಾ ಇರ್ತಾರೆ. ನನ್ನ ವಿಶೇಷವಾದ ವೆಪನ್ಸ್ಗಳು ಈ ಬಾರ್ಬರಿಕನ ಹತ್ರ ಇರ್ತದೆ. ಅದನ್ನರ್ಥ ಕೃಷ್ಣ ಬಂದು ಅವನ ಅಸ್ತ್ರಶಸ್ತ್ರಗಳ ವಿದ್ಯೆನ ಚೆಕ್ ಮಾಡಕ್ಕೆ ಬಾರ್ಬರಿಕನ ಹತ್ರ ಹೋಗ್ತಾರೆ. ಶ್ರೀಕೃಷ್ಣ ಹೋಗಿ ಅವನ ಶಕ್ತಿಯನ್ನು ಪರೀಕ್ಷೆ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಒಂದು ವೃಕ್ಷಕ್ಕೆ ಒಂದು ಬಾಣನ ಹೊಡೆದು ಎಲೆನೆಲ್ಲ ಉದುರಿಸ್ಬೇಕು ಅಂತ ಶ್ರೀಕೃಷ್ಣ ಹೇಳ್ತಾರಂತೆ. ಬಾರ್ಬರಿಕಾ ಏನ್ ಮಾಡ್ತಾರೆ, ಹಿಂದೆ ಮುಂದೆ ಯೋಚನೆ ಮಾಡ್ದಂಗೆ ಒಂದು ಬಾಣನ ಹೂಡಿ ಮರದಲ್ಲಿರೋ ಅಂತಹ ಎಲೆಗಳನ್ನೆಲ್ಲ ಉದುರಿಸಿ ಆ ಬಾಣ ಬಂದು ಶ್ರೀಕೃಷ್ಣನ ಪಾದದ ಬಳಿ ಬಂದು ನಿಲ್ಲುತ್ತಂತೆ. ನಿಂತಾಗ ಇದನ್ನ ಕಂಡ ಶ್ರೀಕೃಷ್ಣ ಮಂದಲ್ಲೇ ನಕ್ಕು ಯೋಚನೆ ಮಾಡ್ತಾರಂತೆ, ಸ್ವತಃ ನಾನು ಪಾಂಡವರ ಪರ ನಿಂತ್ರು ಕೂಡ ಪಾಂಡವರನ್ನ ನಾನು ಸೇವ್ ಮಾಡಕ್ಕಾಗಲ್ಲ ಅಂತ. ಏನಕ್ಕೆ ಅಂದ್ರೆ ನಿಮ್ಗೊಂದು ಆಲೋಚನೆ ಬಂದಿರ್ತತೆ. ಈ ಬಾರ್ಬರಿಕಾ ಬಂದು ಘಟೋತ್ಕಚನ ಮಗ ಆಗಿದ್ರು ಕೂಡ ಮತ್ತೆ ಭೀಮನ ಮೊಮ್ಮಗ ಆಗಿದ್ರು ಕೂಡ ಅವ್ನು ಬಂದು ಪಾಂಡವರ ಪರವಾಗಿ ಯುದ್ಧ ಮಾಡ್ಬೇಕಲ್ಲ ಅಂತ ಯೋಚನೆ ಬಂದಿರುತ್ತೆ ನಿಮ್ಗೆ. ಥಾಟ್ಸ್ ಏನಿರುತ್ತೆ ಅಂತ ಹೇಳಿದ್ರೆ, ಯಾರು ತುಂಬಾ ವೀಕ್ ಇರ್ತಾರೆ, ನಿಸ್ಸಹಾಯಕರು ಇರ್ತಾರೆ, ಅಂತವ್ರ ಪರ ನಾನು ಯುದ್ಧ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನನ್ಗೆ ಮಾತು ಕೊಟ್ಟಿರ್ತಾರಂತೆ. ಸೊ ಅದಾದ್ಮೇಲೆ ಸ್ವಯಂ ಶ್ರೀ ಕೃಷ್ಣನೇ ಪಾಂಡವರ ಪರ ಇದ್ದಾಗ ಸಾಗದೆ ಬಂದು ಪಾಂಡವರು ಅಂತ ಹೇಳಿ ಥಿಂಕ್ ಮಾಡಿ ನಾನು ಬಂದು ಕೌರವರ ಪರ ಯುದ್ಧ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಶ್ರೀಕೃಷ್ಣನ್ಗೆ ಬಾರ್ಬರಿಕಾ ಹೇಳ್ತಾರಂತೆ. ಅದನ್ನರ್ಥ ಶ್ರೀಕೃಷ್ಣ ಈ ಬಾರ್ಬರಿಕಾ ಏನಾದ್ರೂ ಕೂಡ ಕೌರವರ ಪರ ನಿಂತು ಯುದ್ಧ ಮಾಡಿದ್ರೆ ಒಂದೇ ದಿನದಲ್ಲಿ ಆ ಯುದ್ಧನ ಸಮಾಪ್ತಿ ಮಾಡ್ತಾರೆ ಅಂತ ಯೋಚನೆ ಮಾಡಿ ಶ್ರೀಕೃಷ್ಣ ಬಾರ್ಬರಿಕನ ಹತ್ರ ಒಂದು ವಚನ ತಗೊಂತಾರಂತೆ. ನಾವು ಈ ಕುರುಕ್ಷೇತ್ರಕ್ಕೆ ಹೋಗಕ್ ಮುಂಚೆ ಒಂದು ಯೋಧನ ಬಲಿ ಬೇಕು ಅಂತ. ಸೊ ನಮ್ಗೆ ನ್ಯಾಯಕ್ಕೆ ಜಯ ಸಿಗ್ಬೇಕು ಅಂತ ಹೇಳಿದ್ರೆ ಒಬ್ಬ ಯೋಧನ
ತಲೆ ಬಲಿ ಕೊಡ್ಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಶ್ರೀಕೃಷ್ಣ ಬಾರ್ಬರಿಕನ ಹತ್ರ ಒಂದು ಮಾತು ತಗೊಂತಾರಂತೆ. ಏನ್ ಬೇಕು ಅಂತ ಹೇಳಿದಾಗ, ನೀನು ಹೆಂಗಿದ್ರು ಕೂಡ ಕ್ಷತ್ರಿಯ ಕುಲದವನು, ತಲೆ ಬೇಕು ಅಂತ ಹೇಳ್ಬಿಟ್ಟು ಶ್ರೀಕೃಷ್ಣ ಮಾತನ್ನ ತಗೊಂತಾರಂತೆ. ಸೊ ಆ ಮಾತನ್ನ ತಗೊಂಡ್ಮೇಲೆ ಏನು ಯೋಚನೆ ಮಾಡ್ದಂಗೆ ಬಾರ್ಬರಿಕ ತಲೆನ ಕತ್ತರಿಸ್ಬಿಟ್ಟು ಶ್ರೀಕೃಷ್ಣನ್ಗೆ ಕೊಡ್ತಾರೆ. ಆ ಶ್ರೀಕೃಷ್ಣನ ಹತ್ರ ಒಂದು ಮಾತನ್ನ ತಗೊಂತಾರಂತೆ ಬಾರ್ಬರಿಕ, ಈ ಯುದ್ಧದಲ್ಲಿ ನಾನು ಯುದ್ಧ ಕಂಪ್ಲೀಟ್ ಆಗೋವರೆಗೂ ಕೂಡ ನಾನು ಆ ಯುದ್ಧನ ನೋಡಬೇಕು ಅಂತ. ಆ ತಲೆನ ತಗೊಂಡೋಗಿ ಒಂದು ಬೆಟ್ಟದ ಮೇಲೆ ಇಟ್ಟು 18 ದಿನದ ಯುದ್ಧಗಳನ್ನು ಕೂಡ ಆ ಬಾರ್ಬರಿಕನ ತಲೆ ನೋಡುತ್ತಂತೆ. ಯುದ್ಧ ಮುಗಿದ ನಂತರ ಶ್ರೀಕೃಷ್ಣ ಹೋಗಿ ಒಂದು ನದಿಯಲ್ಲಿ ಈ ಕ್ರಿಯೆಗಳನ್ನ ನಿರ್ವಹಿಸ್ತಾರಂತೆ. मैडम नमस्ते, आपको नाम? आरती देवी। आरती देवी। सर आपका? राजू दास। ये किसके लिए बनाते हैं सर? ये अर्जी लगाते हैं मनोकामना पूर्ति के लिए। जब हाँ, हाँ। घर में मन्नत कर मान के रख देते हैं। ये क्या है? ये नारियल है। नारियल है। नारियल साल से टेंपल को आ रहे हैं सर? हम लोग साल नहीं हुआ है, मतलब एक विश्वास जगह, मतलब जब 6 महीना हो गया। 6 महीने। 6 महीने। आपका गाँव कौन सा है? आसाम। आसाम से हैं। इधर से बैंगलोर से सेटल हो गए हैं। अच्छा, ये भगवान का थोड़ा हिस्ट्री पता है आपको? ये तो हम लोग बर्बरी नाम में जानते हैं, महाभारत में जो एक पाठशाला महाभारत हाँ, महाभारत युद्ध में जो हाँ हाँ शीश काट के दिया था, मतलब जैसे हनुमान जी है हाँ, हाँ। और बर्बरी ओके आसाम के नाम पे जाना जाता है। थैंक यू सर, थैंक यू मैम। सर कितना साल से भगवान देखने के लिए आए हैं? यहाँ हमारे 15 साल से 15 साल से। आधा ही अभी तो था। पूजा चल रहा है, सो भगवान का भोजन का टाइम है क्या? हाँ, अभी भोग लगाने का टाइम है। हाँ हाँ भोग के बाद अभी हाँ। आरती होगा। हाँ। आरती के बाद ये भक्त लोग का दुआ मिलेगा, दुआ मिलने के बाद भक्त लोग जाएगा। अच्छा, ये भगवान का बुलाते हैं भाई? घाटू श्याम बाबा, घाटी शाह बाबा। हर एक सहारे। बर्बरी, इनका मूल नाम बर्बरी था। हाँ। वो अपना गर्दन काट के वरदान दे दिए कृष्ण भगवान को। भगवान वो उनको वरदान मिल गया हारे का सहारा। अच्छा। कौन भी हार के एक बार आ गया हाँ हाँ। तो कोई ये धरती पैदा नहीं हराने का, अच्छा, इतना पावर है। पावर है। थैंक यू भाई। हराने वाला पैदा नहीं है। फायदा नहीं है, सच्चे मन से आना है, सीरियसली। सच्चे दिल से आना है। ओके, जरूर। इतना पावर है हाँ। हमारे भगवान का। ನಮಸ್ತೆ ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ಮನೋಜ್ ಸರ್. ಮನೋಜ್ ಸರ್ ಅಂತ. ಸರ್ ನಿಮ್ದು ಮೂಲತಃ ಎಲ್ಲಿಯವರು? ಅವ್ರ ಮೂಲ ರಾಜಸ್ಥಾನ, ನಾನು ಇರೋದು ಬೆಂಗಳೂರು ಚಿಕ್ಕಪೇಟಲ್ಲಿ, ಬೆಂಗಳೂರು ಚಿಕ್ಕ. ಎಲೆಕ್ಟ್ರಿಕಲ್ ಕೆಲಸ ಮಾಡೋದು. ಸರ್, ಈ ಕಾಟ್ ಶ್ಯಾಮ್ ಮತ್ತೆ ಬಾರ್ಬರಿಕಾ ಅಂತ ಏನ್ ಹೇಳ್ತಾರೆ, ಈ ಭಗವಾನ್ ಬಗ್ಗೆ ನಿಮ್ದು ಒಂದ್ ಸ್ವಲ್ಪ ಇನ್ಫಾರ್ಮೇಶನ್ ಹೇಳ್ತೀರಾ? ಸರ್ ಹೇಳ್ತೀನಿ, ಕರೆಕ್ಟ್ ಆಗಿ ಸ್ವಲ್ಪ ಕನ್ನಡ ಕಮ್ಮಿನಾ, ನಾನು ಹೇಳ್ತೀನಿ. ಬಟ್ ಅದು ಕಾಟು ಶ್ಯಾಮ್ ಅಂತೆ ಬಬ್ರಿಕ್ ಅಂತ ಹೆಸರು ಇತ್ತು ಫಸ್ಟ್ ಅವನು. ಬಾರ್ಬರಿಕಾ. ಬಾಬ್ರಿಕಾ ಹಾ. ಆ ಯುದ್ಧ ಆಗಿದೆನಾ ಪಾಂಡವದು ಕುರುಕ್ಷೇತ್ರ ಅಲ್ಲಿ. ಕುರುಕ್ಷೇತ್ರ ಅಲ್ಲಿ ಅವನು ಅವನ್ ಬಂದಿದೆ ಅಂದ್ರೆ ಭೀಮನ ಮೊಮ್ಮಗ ಇವ. ಹೌದು. ಅವನು ಹೇಳಿದ, ನಾನು ಯಾವ ಕಡೆಯಿಂದ ಯುದ್ಧದಲ್ಲಿ ಯಾರೋ ವೀಕ್ ಇರ್ತಾರೆ, ಯುದ್ಧದಲ್ಲಿ ಯಾರು ಅಲ್ಲೇ ನಾನು ಹೋಗ್ತೀವಿ ಅಂತೆ. ವೀಕ್ ಯುದ್ಧ ಮಾಡ್ತೀವಿ. ಅದೇ ಅವನು ಕೃಷ್ಣ ಭಗವಾನ ಅವನ್ಗೆ ಕೃಷ್ಣ ಭಗವಾನ್ಗೆ ಗೊತ್ತಾಗತ್ತೆ ಬಾರ್ಬರಿಕಾ ಏನಾದ್ರು ಕಾಂಪಿಟೇಷನ್ ಮಾಡ್ತಾರೆ, ಪಾಂಡವ್ರು ಯಾರು ಮಿಕ್ಕಲ್ಲ ಅಂತ ಹೇಳಿ ಕೃಷ್ಣ ಭಗವಾನ್ಗೆ ಗೊತ್ತಾಗತ್ತೆ. ಅದಕ್ಕೆ कृष्ण भगवान ने उसको पूरा सिर कट के वो पूछा उसको कि भगवान मेरे को क्या देगे तुम गुरु दक्षिणा. कृष्ण भगवान उनको गुरु कृष्ण उन शिष्य
ಕಾಟ್ ಶ್ಯಾಮ್ ಹಾ. ಏನಿದ್ದಾರೆ ಕೃಷ್ಣ ಭಗವಾನ್ಗೆ ಶಿಷ್ಯ. ಶಿಷ್ಯ ಹಾ. ಅಂದ್ರೆ ಶಿಷ್ಯಗೆ ಗುರು ಹೇಳಿದ್ದಾರೆ ಗುರು ನೀವು ಏನ್ ದಕ್ಷಿಣ ಕೊಡಿ ನನಗೆ ಎಷ್ಟು ಒಂದು ಶಿಕ್ಷೆ ಕೊಟ್ಟಿದ್ದೆ ನಾನು ನಿಮ್ಗೆ ಶಿಕ್ಷಣ ಇಷ್ಟೊಂದು ಕೊಟ್ಟಿದ್ದೀನಿ. ಸರಿ ಹೇಳಿ ನಿಮ್ಗೆ ದೇವ್ರ ಹೇಳಿ ಏನ್ ಕೊಡ್ಬೇಕು ಅಂತ ನಾನು ಕೊಡ್ತೀವಿ ಹಾ. ಅಂದ್ರೆ ಶೀಶ ಕೊಡ್ಬೇಕು ಅಂತೆ ನಿನ್ ತಲೆನ ನನಗೆ ಅದೇ ಶೀಶ್ಕೆ ದಾನಿ ಅವನು ಅದೇ ಹೇಳ್ತಾರೆ ಅವನ್ಗೆ ಶೀಶ್ಕೆ ದಾನಿ ತೀನ್ ದಾರಿ ಅದಕ್ಕೆ ಅವನು ಶೀಶ್ ಕೊಟ್ಟಿದ್ದಾರೆ ಅವನು ಹೇಳಿದ ನಾನು ಯುದ್ಧ ಏನೋ ನೋಡ್ಬೇಕು ಅಂದ್ರೆ ಅವನಿಗೆ ಆ ಶೀಶ್ ಅಲ್ಲೇ ಇತ್ತು ಒಂದು ಬೆಟ್ಟದ ಮೇಲೆ ಇಟ್ಬಿಟ್ಟು ಯುದ್ಧನ ನೋಡ್ ಅವ್ನು ನೋಡಿದ್ದಾರೆ ಆಮೇಲೆ ಅವನ್ಗೆ ಇದು ಹೇಳಿದ್ದಾರೆ ಎಲ್ಲ ನಿಮ್ಗೆ ಪೂಜೆ ಮಾಡ್ತಾರೆ ನಿಮ್ ಯಾರು ಪೂಜೆ ಮಾಡೋರು ಎಲ್ಲ ದೊಡ್ಡವರು ಆಗತ್ತೆ ಅಂತೆ ಎಲ್ಲ ಲಕ್ಷ कलयुग कब चालू होता है वो टाइम से आपको पूजा करता है टाइम से पूजा करता है पूजा करता है ना वो पूरा आदमी बड़ा हो जाएगा. उनका राजस्थान में बहुत बड़ा मंदिर है जयपुर के पास में. जयपुर खाटू श्याम मंदिर है. खाटू है खाटू काटू जयपुर जयपुर के पास बहुत अच्छा मंदिर है वो. काटू टेंपल ನೇಪಾಳದಲ್ಲೂ नेपाल में है खाटू श्याम वो सबसे बड़ा मंदिर वही है. ನೇಪಾಳದಲ್ಲೊಂದು ದೇವಸ್ಥಾನ ಇದೆ ಮತ್ತೆ ರಾಜಸ್ಥಾನಲ್ಲಿ ಕಾಟು ಅಲ್ಲಿ ಒಂದು ಟೆಂಪಲ್ ಒಂದಿದೆ खाटू श्याम उनको खाटू श्याम में बोलो काटू श्याम में बोलता है ना ज्यादा. ओके सर थैंक यू वेरी मच सर. ಕಲಿಯುಗ ಸ್ಟಾರ್ಟ್ ಆಗ್ತಿದ್ದಂಗೆ ಬಾರ್ಬರಿಕನ ದೇವಸ್ಥಾನಗಳಿಗೆ ಮತ್ತೆ ಪೂಜೆಗಳನ್ನ ಯಾರು ಮಾಡ್ತಾರೋ ಶ್ರೀ ಕೃಷ್ಣನ್ಗೆ ಅವರ ಕೃಪಾ ಕಟಾಕ್ಷ ಸಿಗುತ್ತೆ ಅನ್ನೋ ನಂಬಿಕೆ ಕೂಡ ಇದೆ. ಈ ದೇವಸ್ಥಾನ ರೆಡಿಯಾಗಿ ಎಷ್ಟು ವರ್ಷ ಆಯ್ತು? 13 ವರ್ಷ ಆಯ್ತಣ್ಣ. 13 ವರ್ಷ ಆಯ್ತಾ? ಇಲ್ಲಿ ಸ್ಪೆಷಲ್ ಪೂಜೆಗಳು ಇದೆಲ್ಲ ಯಾವ ಟೈಮಲ್ಲಿ ನಡೆಯುತ್ತೆ? ಏಕಾದಶಿ ನಡೆಯುತ್ತೆ ಅಂದ್ರೆ ತಿಂಗ್ಳಿಗ ಭಾನುವಾರ ಫಸ್ಟ್ ಬರುತ್ತೆ ಅವಾಗ ನಡೆಯುತ್ತೆ. ತಿಂಗಳು ದೊಡ್ಡ ಏಕಾದಶಿ ಬಂದ್ರೆ ಅವಾಗ ನಡೆಯುತ್ತೆ ಸರ್. ಅವಾಗ ನಡೆಯುತ್ತೆ. ಹೊರಗಡೆಯಿಂದ ಯಾರಾದ್ರೂ ಬರ್ತಾರೆ ಅಂತ ಅನ್ಕೊಳ್ಳಿ, ಉಳ್ಕೊಳ್ಳೋಕೆ ಸ್ಟೇ ಆಗ್ಲಿಕ್ಕೆ ಜಾಗ ಇದೆಯಾ ಅಲ್ಲಿ? ಐತೆ, ಇಲ್ಲಿ ಎಲ್ಲ ಉಳ್ಕೊಳಕ್ಕೆ ಜಾಗ ಐತೆ. ಅದಕ್ಕೆಲ್ಲ ಏನ್ ಎಕ್ಸ್ಟ್ರಾ ಪೇಮೆಂಟ್ಸ್ ಗಳು ಏನಿಲ್ಲ, ಫ್ರೀ ಆಗಿ ಎಲ್ಲ ಫ್ರೀನೇನಾ? ಎಲ್ಲ ಫ್ರೀನೇ. ಓಕೆ, ಮತ್ತೆ ಏನಾದ್ರು ಊಟಕ್ಕೆ ವ್ಯವಸ್ಥೆ? ಎಲ್ಲ ವ್ಯವಸ್ಥೆ ಐತಣ್ಣ. ಎಲ್ಲ ವ್ಯವಸ್ಥೆ ಇದೆ. ದೂರದಿಂದ ಏನಾದ್ರು ಬರ್ತಾರೆ ಅಂತ? ಬರ್ತಾರೆ ಅಣ್ಣ, ಎಷ್ಟೊಂದ್ ಜನ ಬರ್ತಾರೆ ರಾಜಸ್ಥಾನಿಂದ, ದೂರಿಂದ ಬರ್ತಾರೆ. ಜಾಸ್ತಿ ರಾಜಸ್ಥಾನಿಂದಾನೇ ಜನಗಳು ಬರೋದು. ರಾಜಸ್ಥಾನಿಂದ. ಗೋಶಾಲೆ ಎಲ್ಲ ಇದೆಯಾ? ಅಣ್ಣ, ಇಲ್ಲಿ ಪಕ್ಕದಲ್ಲಿ ನಮ್ಮ ದೇವಸ್ಥಾನ ಪಕ್ಕದಲ್ಲಿ ಗೋಶಾಲೆ ಐತೆ. ಗೋಶಾಲೆ ಇದೆ ಅಣ್ಣ. ಸೊ ಈ ದೇವಸ್ಥಾನದ ವಿಶೇಷತೆ ಅಂದ್ರೆ ಏನು? ಶ್ರೀ ಶ್ಯಾಮ್ ಟೆಂಪಲ್ ಅಂತ. ಇದು 3 ಬಾಣ ಅಂತ ಅಂತಾರೆ. ಮಹಾಭಾರತ ನಡೆಯುತ್ತೆ ತಾನೆ. ಇವರು 3 ಬಾಣ ಅಂತ ಇರುತ್ತೆ ಇವ್ರ ಹೆಸರು. ಇವ್ರು ಕೃಷ್ಣ ಇವ್ರ ಹತ್ರ ಬರ್ತಾರೆ ಎಲ್ಲ. ಇವ್ರ ಹತ್ರ ಏನೋ ಕೃಷ್ಣ ಅಂತಾರೆ, ನಿಮ್ಗೆ ಏನ್ ಬೇಕೋ, ನೀವು ಇಷ್ಟೊಂದು ಕಷ್ಟಪಟ್ಟಿದ್ದೀರಾ, ಏನು ಬೇಕಂದ್ರೆ ನಮ್ಗೆ ಹತ್ರ ಹೇಳಿ ನಾವು ಕೊಡ್ತೀವಿ. ಇವ್ರು ಅಂದಿದ್ದಾರೆ, ನಂಗ್ ಬೇಡ, ನಿಮ್ಗೆ ಏನು ಬೇಕಂದ್ರೆ ನಾನೇ ಕೊಡ್ತೀನಿ ನಿಮ್ಗ. ಕೃಷ್ಣ ಅಂತ ನಿಮ್ ಅಂದ್ರೆ ಇದ್ ಬೇಕು, ದಡ ಬೇಕು ನನ್ಗೆ. ಅಂದ್ರೆ ಇವ್ರು ಏನ್ ಅಂದಿದ್ದಾರೆ, ನಮ್ ಫುಲ್ ಮಹಾಭಾರತ ನೋಡ್ಬೇಕು ಅಂದ್ರೆ ಇವ್ರು ದಡ ಕೊಡ್ತಾರೆ. ಅದೇ ಮಹಾಭಾರತ ಫುಲ್ ನೋಡ್ಬಿಟ್ಟು ಇವ್ರು ಹಂಗಾಗಿರೋದು, ಅದಕ್ಕೆ ಇವರು ಶ್ಯಾಮ್ ಅಂತ ಕರೀತಾರೆ ದೇವಸ್ಥಾನಕ್ಕೆ. ಥ್ಯಾಂಕ್ ಯು. ಓಕೆ. ಇನ್ನೊಂದು ವಿಶೇಷತೆ ಏನಂತ ಹೇಳಿದ್ರೆ ಗೋಶಾಲೆ ಕೂಡ ಇದೆ. ಆ ಗೋಶಾಲೆ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ದೇವಸ್ಥಾನದ ಗೋಶಾಲೆ ನೋಡಿ, ಇಲ್ಲಿ ಗೋವುಗಳಿದಾವೆ. ಮತ್ತೆ ಇಲ್ಲಿ ನೀವು ಗೋವುಗಳಿಗೂ ಕೂಡ ಫೀಡಿಂಗ್ ಮಾಡ್ಬೋದಂತೆ. ಇಲ್ಲಿ ನಿಮ್ಗೆ ಎಲ್ಲಾ ರೀತಿಯ ಎಲ್ಲಾ ಜಾತಿಯ ಗೋವುಗಳು ಕೂಡ ಸಿಗುತ್ತೆ. ನಾವ್ ಆಕ್ಚುಲಿ ಇಲ್ಲಿ ಜಾತಿನ ತರದ್ ಬೇಡ, ಎಲ್ಲಾ ತರ ನಿಮ್ಗೆ ಎಲ್ಲಾ ತರ ನಾಟಿ ಹಸುಗಳು, ಮತ್ತೆ ನಮ್ಮ ಹಳ್ಳಿ ಶೈಲಿಯಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ ನಾಟಿ ಹಸುಗಳು ಮತ್ತೆ ಸೀಮೆ ಹಸುಗಳು. ಸೊ ಏನೇನ್ ಹೇಳ್ತೀರಾ ಎಲ್ಲಾ ಶೈಲಿಯ ಹಸುಗಳು ಇಲ್ಲಿ ನಿಮಗೆ ಸಿಗುತ್ತೆ. ಸೊ ನನಗೆ ವಿಶೇಷವಾಗಿ ಇಷ್ಟ ಆಗಿದೆ ಇದು. ಅದೇನ್ ಕಾಣಿಸ್ತಾ ಇದೆ ನೋಡಿ, ಎಷ್ಟು ಕ್ಯೂಟ್ ಆಗಿದೆ ಇದು. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ, ಮತ್ತೆ ಶೇರ್ ಮಾಡೋದು ಮರಿಬೇಡ್ರಿ. ವಿಡಿಯೋ ನೋಡ್ತಿದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ತಿಲ್ಲ. ಇಂಥ ವಿಷಯಗಳನ್ನ ನಾನು ನಿಮ್ ಮುಂದೆ ತರಕ್ ಟ್ರೈ ಮಾಡ್ತೀನಿ. ವಿಷಯಗಳನ್ನ ಮತ್ತೆ ಸನಾತನದ ಧರ್ಮಗಳ ದೇವಸ್ಥಾನಗಳನ್ನ ನಿಮ್ ಮುಂದೆನೆ ತರಕ್ ಟ್ರೈ ಮಾಡ್ತೀನಿ. ಆದಷ್ಟು ವಿಡಿಯೋನ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್.